ವಾಹನ ಚಾಲಕನಾಗಿದ್ದಂತಹ ಒಬ್ಬ ವ್ಯಕ್ತಿ ವಯೋಸಹಜ ಕಾಯಿಲೆಯಿಂದ ಇನ್ನೇನು ಸ್ವಲ್ಪ ದಿನದಲ್ಲಿಯೇ ಮರಣವನ್ನು ಹೊಂದೋನಾಗಿರ್ತಾನೆ. ಆಗ ಮನೆಯವ್ರನ್ನೆಲ್ಲರನ್ನ ಕೂರಿಸಿ ಸಾಯೋದಕ್ಕಿಂತ ಮುಂಚೆ ಹೇಳಬೇಕಾದಂಥ ಬುದ್ಧಿ ಮಾತುಗಳನ್ನು ಹೇಳ್ತಾ ಇರ್ತಾನೆ. ಆಗ ಅವ್ರ ಮೊಮ್ಮಗ ಒಂದು 10-12 ವರ್ಷ ಇರ್ಬೋದು. ಆ ಮಗು ಕೇಳುತ್ತೆ, ತಾತ ನಿಮಗೆ ಸಾವು ಅಂದರೆ ಭಯನಾ ಅಂತ ಹೇಳಿ. ಆಗ ತಾತ ಹೇಳ್ತಾರೆ, ಇಲ್ಲಪ್ಪ ನನಗೆ ಸಾವು ಅಂದರೆ ಏನು ಭಯ ಇಲ್ಲ, ಆದರೆ ನಾನು ಸತ್ತ ಮೇಲೆ ಎಲ್ಲಿ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಲ್ಲ, ಅದಕ್ಕೆ ನನಗೆ ಭಯ ಶುರುವಾಗಿದೆ ಅಂತ ತಾತ ಹೇಳಿ ಕೊನೆಯ ಉಸಿರನ್ನು ಎಳೆದ್ಬಿಡ್ತಾರೆ. ಆಗ ಮಗು ಟೀಚರ್ ಹತ್ರ ಹೋಗಿ ಕೇಳುತ್ತೆ, ಟೀಚರ್ ನಮ್ಮ ತಾತ ಹೀಗೆ ಹೇಳಿದರು, ಅವರು ಎಲ್ಲಿ ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದರು, ನಮ್ಮ ತಾತ ಎಲ್ಲಿ ಹೋಗಿರ್ಬೋದು ಅಂತ ಕೇಳಿದಾಗ ಟೀಚರ್ ಹೇಳ್ತಾರೆ, ನೀನು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ಕೊ, ಆಮೇಲೆ ಬಾ ಅಂಥೇಳಿ ಆ ಮಗುವನ್ನು ಹೊರಗಡೆ ಕಳಿಸಿ ತರಗತಿ ಎಲ್ಲ ಕಿಟಕಿ ಬಾಗಿಲುಗಳನ್ನ ಮುಚ್ಚಿ ಪೂರ್ತಿ ಕತ್ಲೆ ಮಾಡ್ತಾರೆ. ಮಾಡಿ ಆ ಮಗುವನ್ನು ಕರೀತಾರೆ. ಆ ಮಗು ಬಂದು ಕೇಳುತ್ತೆ, ಟೀಚರ್ ಇಲ್ಲಿ ಇಷ್ಟೊಂದು ಕತ್ಲೆ ಏಕಿದೆ ಅಂತ. ಆಗ ಟೀಚರ್ ಹೇಳ್ತಾರೆ, ಇಲ್ಲ ನೀನು ಲೈಟ್ ಸ್ವಿಚ್ ಆನ್ ಮಾಡು, ಬೆಳಕು ಬರುತ್ತೆ ಅಂತ ಹೇಳ್ತಾರೆ. ಆಗ ಮಗು ಹೋಗಿ ಅದನ್ನು ಆನ್ ಮಾಡುತ್ತೆ. ಅಲ್ಲಿ ಬೆಳಕು ಬರುತ್ತೆ. ಆಗ ಟೀಚರ್ ಕೇಳ್ತಾರೆ, ಇಲ್ಲಿ ಕತ್ಲಿತ್ತಲ್ಲ ಎಲ್ಲಿ ಹೋಯಿತು ಅಂತ. ಆಗ ಮಗು ಹೇಳುತ್ತೆ, ಟೀಚರ್ ನೀವೇ ಹೇಳಿದ್ರಲ್ಲ ಸ್ವಿಚ್ ಆನ್ ಮಾಡು ಅಂತ ಹೇಳಿ, ಅದಕ್ಕೆ ಆನ್ ಮಾಡಿದೆ, ಬೆಳಕು ಬಂತು ಅಂತ ಹೇಳುತ್ತೆ. ಆಗ ಟೀಚರ್ ಸ್ವತಃ ತಾವೇ ಹೋಗಿ ಅದನ್ನು ಆಫ್ ಮಾಡ್ತಾರೆ. ಆಗ ಮಗುವಿಗೆ ಕೇಳ್ತಾರೆ, ಈಗ ಬೆಳಕು ಎಲ್ಲಿ ಹೋಯಿತು ಅಂತ ಹೇಳಿ. ನೀವೇ ಆಫ್ ಮಾಡಿದ್ರಲ್ಲ ಟೀಚರ್, ಅದಕ್ಕೆ ಬೆಳಕು ಹೊರಟೋಯ್ತು ಅಂತ. ಆಗ ಟೀಚರ್ ಕೇಳ್ತಾರೆ, ಹೌದಾ, ಹಾಗಾದರೆ ಕತ್ಲೆ ಎಲ್ಲಿ ಹೋಯಿತು, ಬೆಳಕು ಹೇಗೆ ಬಂತು ಅಂತ ಮಗುವನ್ನು ಕೇಳಿದಾಗ ಆ ಮಗು ಹೇಳುತ್ತೆ, ಟೀಚರ್ ಸ್ವಿಚ್ ಆನ್ ಮಾಡಿದಾಗ ಬೆಳಕು ಬರುತ್ತೆ, ಸ್ವಿಚ್ ಆಫ್ ಮಾಡಿದಾಗ ಬೆಳಕು ಹೋಗುತ್ತೆ ಅಂತ. ಅದು ಎಲ್ಲಿಂದ ಬಂತು ಅಲ್ಲಿಗೆ ಹೋಗುತ್ತೆ ಅಂತ ಆ ಮಗು ಹೇಳುತ್ತೆ. ಆಗ ಟೀಚರ್ ಹೇಳ್ತಾರೆ, ಹೌದಪ್ಪ, ಹುಟ್ಟಿದ ಪ್ರತಿಯೊಂದು ಜೀವಿಯೂ ಒಂದಲ್ಲ ಒಂದು ದಿನ ಸಾಯಲೇಬೇಕು. ನಾನೂ ಅಷ್ಟೇ, ನೀನೂ ಅಷ್ಟೇ, ನಿಮ್ಮ ತಾತನೂ ಅಷ್ಟೇ. ನಾವು ಎಲ್ಲಿಂದ ಬಂದೀವೋ ಅಲ್ಲಿಗೆ ಹೋಗಲೇಬೇಕಲ್ವಾ ಅಂತ ಟೀಚರ್ ಅವನಿಗೆ ಹೇಳ್ತಾರಂತೆ. ಆಗ ಆ ಮಗುವಿಗೆ ಈ ಮಾತುಗಳು ಅರ್ಥ ಆದವೋ ಇಲ್ವೋ ಗೊತ್ತಿಲ್ಲ, ಆದರೆ ಮಗುವಿನ ಮುಖದಲ್ಲಿ ಮಾತ್ರ ಒಂದು ಮುಗುಳ್ನಗೆ ಮೂಡಿತ್ತಂತೆ.